ಎಲ್ಲರಿಗೂ ನಮಸ್ಕಾರಗಳು. ನಿಖಿಲಾಗಮ ವಿಜ್ಞೇಯಂ ವಿಷ್ಣುಂ ಭಕ್ತ್ಯ ಸದಾರ್ಚಕಂ ವಿಷ್ಣುಪ್ರಿಯೇತಿ ವಿಖ್ಯಾತಂ ವಂದೇ ಅಭೀಷ್ಟದಾಯಕಂ. ಇಂದು ನಾವು ಕಣ್ವ ಮಠದ ಪರಂಪರೆಯಲ್ಲಿ ಬರುವ ಮಾಧವ ತೀರ್ಥರಿಂದ ಮೋಕ್ಷ ಅಪೇಕ್ಷೆಯಿಂದ ಸನ್ಯಾಸ ಸ್ವೀಕಾರ ಮಾಡಿದಂತಹ ಶ್ರೀ 1008 ಶ್ರೀ ವಿಷ್ಣುಪ್ರಿಯ ತೀರ್ಥ ಶ್ರೀಪಾದಂಗಳವರ ಪರಮ ಪಾವನವಾದಂತಹ ಚರಿತ್ರೆಯನ್ನು ಅವಲೋಕನ ಮಾಡೋಣ. ಭಾರತ ದೇಶದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಸುಮಾರು 565 ಸಮ 600ರಷ್ಟು ಸಂಸ್ಥಾನಗಳಿದ್ದವು ಅಂತ ಇತಿಹಾಸಕಾರರು ಹೇಳ್ತಾ ಇದ್ದಾರೆ. ಅಂದರೆ ದೊಡ್ಡವು ಸಣ್ಣವು ಸಂಸ್ಥಾನಗಳಿದ್ದವು ಭಾರತದಾದ್ಯಂತ. ಸ್ವತಂತ್ರ ಸಿಕ್ಕ ನಂತರ ಭಾಷಾವಾರು ರಾಜ್ಯಗಳಾಗಿ ವಿಂಗಡಣೆ ಆಯಿತು. ಅದೆಲ್ಲ ಇತಿಹಾಸ ತಮಗೆ ಗೊತ್ತಿದೆ. ಅಂತಹ ಸಂಸ್ಥಾನಗಳಲ್ಲಿ ಸುರಪುರ ಸಂಸ್ಥಾನ ಅನ್ನುವಂಥದ್ದು ಶ್ರೇಷ್ಠವಾದಂತಹ ಸಂಸ್ಥಾನವಾಗಿತ್ತು, ಪ್ರತಿಷ್ಠಿತವಾದಂತಹ ಸಂಸ್ಥಾನವಾಗಿತ್ತು. ಸಂಸ್ಥಾನದಲ್ಲಿರುವಂಥ ರಾಜರು ಏನು ಮಾಡ್ತಾಯಿದ್ರು ಅಂದರೆ, ತಮ್ಮ ಆಡಳಿತಾತ್ಮಕ ವಿಚಾರ ಇರ್ಬೋದು, ತಮ್ಮ ರಾಜ್ಯ ವಿಸ್ತಾರ ಇರ್ಬೋದು, ತಮ್ಮ ಸೈನ್ಯ ಇರ್ಬೋದು, ತಮ್ಮ ಕೋಶ ಅರ್ಥಕೋಶ ಇರ್ಬೋದು, ಈ ಥರ ಎಲ್ಲವನ್ನು ಸದೃಢ ಮಾಡ್ಕೊಳ್ತಾ ಇದ್ದರು. ಅದರೊಂದಿಗೆ ಅವರು ಧರ್ಮಕ್ಕೂ ಕೂಡ ವಿಶೇಷ ಆದ್ಯತೆಯನ್ನು ಕೊಡ್ತಾಯಿದ್ರು, ಕಲೆಗಳಿಗೂ ಕೂಡ ವಿಶೇಷ ಆದ್ಯತೆಯನ್ನು ಕೊಡ್ತಾಯಿದ್ರು. ಒಬ್ಬ ರಾಜನ ಆಸ್ಥಾನದಲ್ಲಿ ಎಷ್ಟು ಜನ ವಿದ್ವಾಂಸರಿದ್ದಾರೆ, ಎಷ್ಟು ಜನ ಕಲಾವಿದರಿದ್ದಾರೆ, ಎಷ್ಟು ಜನಕ್ಕೆ ಆ ರಾಜ ಆಶ್ರಯ ಕೊಟ್ಟಿದ್ದಾನೆ ಅನ್ನುವುದರ ಮೇಲೆಯೂ ಕೂಡ ಆತನ ಘನತೆ ಗೌರವ ಅಲ್ಲಿ ನಿರ್ಧಾರವಾಗ್ತಾ ಇತ್ತು. ಹಾಗೆ ಸುರಪುರ ಸಂಸ್ಥಾನದಲ್ಲಿ ಪಂಡಿತರಿಗೆ ವಿಶೇಷವಾದಂತಹ ಒಂದು ಆಶ್ರಯ ಇತ್ತು. ದ್ವೈತಿಗಳು, ಅದ್ವೈತಿಗಳು, ವಿಶಿಷ್ಟ ಅದ್ವೈತಿಗಳು, ಮೂರೂ ಸಿದ್ಧಾಂತದ ವಿದ್ವಾಂಸರು ಅಲ್ಲಿ ಆಶ್ರಯ ಪಡ್ಕೊಂಡಿದ್ದರು. ಅದರೊಂದಿಗೆ ತರ್ಕ, ಜ್ಯೋತಿಷ್ಯ ಮುಂತಾದಂತಹ ಶಾಸ್ತ್ರಗಳ ಮೇಲೆ ಪರಿಣಿತಿ ಹೊಂದಿದಂತಹ ವಿದ್ವಾಂಸರು ಇದ್ದರು. ಅಂತಹ ಸಂಸ್ಥಾನದಲ್ಲಿ ವಿಶೇಷವಾಗಿ ಕಣ್ವ ಶಾಖೀಯರು ವಿದ್ವಾಂಸರು ಹೆಚ್ಚಿಗಿದ್ದರು ಅನ್ನುವುದು ಕಂಡುಬರುತ್ತದೆ ಇತಿಹಾಸದಿಂದ. ಅಂತಹ ಪರಂಪರೆಯಲ್ಲಿ ಬಂದವರೇ ನಮ್ಮ ಮಾಧವ ತೀರ್ಥರು. ಮಾಧವ ತೀರ್ಥರು ಒಮ್ಮೆ ಸುರಪುರದ ಸಂಸ್ಥಾನಕ್ಕೆ ಆಗಮಿಸಿದಾಗ ಅವರಿಗೆ ಶ್ರೀನಿವಾಸಾಚಾರ್ ಕನಕಗಿರಿ ಅನ್ನುವಂತಹ ವಿದ್ವಾಂಸರು ಕಣ್ಣಿಗೆ ಬೀಳ್ತಾರೆ. ಈ ಶ್ರೀನಿವಾಸಾಚಾರ್ ಕನಕಗಿರಿ ಅನ್ನುವಂಥವರು ತಂದೆಯಿಂದ ಜ್ಯೋತಿಷ್ಯ ಶಾಸ್ತ್ರವನ್ನು ವಿಶೇಷ ಅಧ್ಯಯನ, ಪುರಾಣ ಪ್ರವಚನ ಅದರೊಂದಿಗೆ ಅವರು ವಿಶೇಷವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತರಾಗಿದ್ದರು. ಅವರಿಗೆ 2 ಮಕ್ಕಳಿದ್ದರು. ಅವರ ತಮ್ಮ ಇಳಿ ವಯಸ್ಸಿನಲ್ಲಿ ಅವರಿಗೆ ಸನ್ಯಾಸ ಸ್ವೀಕಾರ ಮಾಡಬೇಕು ಅಂತ ಅಪೇಕ್ಷೆ ಆಗಿತ್ತು. ಅವರು ಎಷ್ಟು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತರಿದ್ದರಂದರೆ, ಅವರ ಒಂದು ಜ್ಞಾನವನ್ನು ಗೌರವಿಸಿ ಸುರಪುರದ ಅರಸರು ಸುರಪುರದ ಹತ್ತಿರ ಸೂಗೂರು ಅನ್ನುವಂಥ ಒಂದು ಚಿಕ್ಕ ಗ್ರಾಮ, ಆ ಗ್ರಾಮದಲ್ಲಿ 60 ಎಕರೆ ಭೂಮಿಯನ್ನು ಇವರಿಗೆ ಅಲ್ಲಿ ಕಾಣಿಕೆಯಾಗಿ ದಾನವಾಗಿ ನೀಡಿದ್ರಂತ. ಅಂತಹ ಮಹಿಮರಿಗೆ ಮಕ್ಕಳು ಕೂಡ, ಅವರ ಮಕ್ಕಳು 2 ಮಕ್ಕಳಿದ್ದರು. ಅವರು ಕೂಡ ತರ್ಕಶಾಸ್ತ್ರ ಮತ್ತು ಜ್ಯೋತಿಷ್ಯ ಶಾಸ್ತ್ರ ಇವುಗಳಲ್ಲೆಲ್ಲ ಪರಿಣಿತರಾಗಿದ್ದರು. ಹೀಗಾಗಿ ಅವರಿಗೆ ತಮ್ಮ ಇಳಿ ವಯಸ್ಸಿನಲ್ಲಿ ತಾವು ಸನ್ಯಾಸ ಸ್ವೀಕಾರ ಮಾಡಬೇಕು ಮೋಕ್ಷಾರ್ಥವಾಗಿ ಅಂತ ಅಪೇಕ್ಷೆ ಆಯಿತು. ಆ ಅಪೇಕ್ಷೆಯನ್ನು ಮಾಧವ ತೀರ್ಥರ ಮುಂದೆ ಹಂಚಿಕೊಳ್ತಾರೆ. ಅದೇ ಸಂದರ್ಭದಲ್ಲಿ ಮಾಧವ ತೀರ್ಥರು ಕೂಡ ತಮ್ಮ ಮುಂದಿನ ಉತ್ತರಾಧಿಕಾರಿಯನ್ನು ಅಲ್ಲಿ ಹುಡುಕ್ತಾ ಇರ್ತಾರೆ. ಆಗ ಅವರಿಗೆ ಅನ್ನಿಸ್ತು, ಇವರು ಯೋಗ್ಯರಾದವರು, ಒಳ್ಳೆಯದು ಅಂತ ಇವರನ್ನು ವೀರಘಟ್ಟ ಮನುಷ್ಯಗಳಿಗೆ ಕರೆಸ್ಕೊಳ್ತಾರೆ. ಕರೆಸ್ಕೊಂಡಾಗ ಇವರು ಮೊಟ್ಟ ಮೊದಲೇ ಗುರುಗಳಿಗೆ ಹೇಳ್ತಾರೆ, ಗುರುಗಳೇ, ನಾನು ಶ್ರೀಮಠದ ಉತ್ತರಾಧಿಕಾರಿಯಾಗಿ ನಾನು ಸನ್ಯಾಸ ಸ್ವೀಕಾರ ಮಾಡಲ್ಲ, ನಾನು ಮೋಕ್ಷಾರ್ಥವಾಗಿ ನನಗೆ ನನ್ನ ಆತ್ಮೋದ್ಧಾರಕ್ಕಾಗಿ ನಾನು ಸನ್ಯಾಸವನ್ನು ಸ್ವೀಕಾರ ಮಾಡಬೇಕು, ದಯವಿಟ್ಟು ನೀವು ಆ ಒಂದು ವಿನಂತಿಯನ್ನು ಒಪ್ಕೊಳ್ಬೇಕು ಅಂತ ವಿನಂತಿಸ್ಕೊತಾರೆ.
ಆಗ ಗುರುಗಳಿಗೆ ಚಿಂತೆ ಆಗ್ತದೆ, ಅಯ್ಯೋ ನಾನೇನು ಅಂದ್ಕೊಂಡಿದ್ದೆ ಇವ್ರೇನು ಅಂದ್ಕೊಂಡ್ರು ಅಂತ. ಆದರೆ ಅವ್ರು ಹೇಳ್ತಾರೆ, ಓಕೆ ಸರಿ ನೀವು ಹೇಳೋದು, ಆದರೆ ಉತ್ತರಾಧಿಕಾರಿ ಸಿಗುವವರೆಗೆ ಮಠದ ಒಂದು ಜವಾಬ್ದಾರಿಯನ್ನು ಆಗು ಹೋಗುಗಳನ್ನು ನೀವು ನೋಡ್ಕೊಳ್ಬೇಕು, ಅಷ್ಟಾದರೂ ತಾವು ಒಪ್ಕೊಳ್ಬೇಕು ಅಂದಾಗ ಆಯಿತು, ಗುರುಗಳ ಆದೇಶವನ್ನು ಶಿರಸ ಒಪ್ಕೊಳ್ತಾರೆ. ಮುಂದೆ ಅಕ್ಷೋಭ್ಯ ತೀರ್ಥರಿಗೆ ಅವರು ಸನ್ಯಾಸವನ್ನು ಕೊಟ್ಟು ಉತ್ತರಾಧಿಕಾರಿಯನ್ನಾಗಿ ಮಾಡಿದ ನಂತರ ಇವರು ಏನು ಮಾಡ್ತಾರೆ, ಸಂಚಾರ ಮಾಡೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಶ್ರೀನಿವಾಸಾಚಾರ್ಯರು ತಾವು ವಿಷ್ಣುಪ್ರಿಯ ತೀರ್ಥರಾದಂತಹ ಒಂದು ಗಳಿಗೆ ಎಂತಹದ್ದು ಅಂದರೆ ಶಾಲಿವಾನಶಕೆ 1728 ಕ್ಷಯನಾಮ ಸಂವತ್ಸರದಲ್ಲಿ ಇವರಿಗೆ ವಿಷ್ಣುಪ್ರಿಯ ತೀರ್ಥರು ಅನ್ನುವಂಥ ಸುನಾಮವನ್ನು ನೀಡಿ ಸನ್ಯಾಸ ದೀಕ್ಷೆಯನ್ನು ಅಲ್ಲಿ ಗುರುಗಳು ದಯಪಾಲಿಸ್ತಾರೆ. ಅದು ಕ್ರಿಸ್ತಶಕ 1806 ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಹೀಗೆ ಶ್ರೀನಿವಾಸಾಚಾರ್ಯರು ಅವರು ಕಾಶ್ಯಪ ಗೋತ್ರ ಪೂರ್ವಾಶ್ರಮದಲ್ಲಿ ಕಾಶ್ಯಪ ಗೋತ್ರನವರು ಕನಕಗಿರಿ ಮನೆತನದವರು ಪಂಡಿತ ಮನೆತನದವರು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ. ಯಾಕಂದರೆ ಈಗಾಗಲೇ ವಿದ್ಯಾಸಂಪೂರ್ಣ ತೀರ್ಥರು ಕನಕಗಿರಿ ಮನೆತನದವರೇ, ವಿದ್ಯಾವಿರಾಜ ತೀರ್ಥರು ಅವರು ಕನಕಗಿರಿ ಮನೆತನದವರೇ. ಹೀಗಾಗಿ ಅವರ ಮನೆತನ ಒಂದು ಜ್ಞಾನಕ್ಕೆ ಹೆಸರುವಾಸಿಯಾದಂಥ ಮನೆತನ ಅನ್ನೋದರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ. ಇವರು ತಮ್ಮ ಸಂಚಾರ ಮಾಡ್ತಾ ತಮ್ಮ ಅನೇಕ ಯಾದಗಿರಿ, ಶಹಾಪುರ, ಸನ್ನತಿ ಈ ಭಾಗದಲ್ಲಿ, ಉತ್ತರ ಕರ್ನಾಟಕದ ಭಾಗದಲ್ಲಿ ಅವರು ಸಂಚಾರ ಮಾಡ್ತಾಯಿದ್ರು. ಇವರ ಒಂದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಎಷ್ಟು ಪರಿಣಿತರಾಗಿದ್ದರು ಅಂತಂದರೆ, ಇವರ ಜ್ಞಾನವನ್ನು ಕಂಡು ಇವರಿಗೆ ವೈದಿಕರು ಮಾತ್ರ ಅಲ್ಲ, ಸಮಾಜದ ಬೇರೆ ಬೇರೆ ಜನಾಂಗದ ಶಿಷ್ಯರು ಕೂಡ ಅಲ್ಲಿ ಬರೋದಕ್ಕೆ ಶುರು ಮಾರ್ವಾಡಿಗಳಿರ್ಬೋದು, ಕುರುಬ ಜನಾಂಗದವರು ಇರ್ಬೋದು, ವಾಲ್ಮೀಕಿ ಜನಾಂಗದವರು ಇರ್ಬೋದು, ಬೇಡ ಜನಾಂಗ, ಈ ಥರ ಸಂಸ್ಥಾನಗಳಲ್ಲೆಲ್ಲ ಸೈನಿಕರು ಅವರೆಲ್ಲ. ಆ ಥರದ ಜನ ಕೂಡ ಇವರ ಜ್ಞಾನವನ್ನು, ಇವರ ವಿದ್ವತ್ತನ್ನು ಮೆಚ್ಚಿ ಶಿಷ್ಯತ್ವವನ್ನು ವಹಿಸ್ತಿದ್ರಂತೆ. ಅವರಿಗೆಲ್ಲ ಏನು ಅಧ್ಯಾತ್ಮದ ವಿಚಾರಗಳನ್ನು, ನೈತಿಕತೆಯ ವಿಚಾರಗಳನ್ನು ಬೋಧಿಸ್ತಾ ಇದ್ದರು ಗುರುಗಳು. ಅಂತಹ ಮಹಾಮಹಿಮರು ನಮ್ಮ ವಿಷ್ಣುಪ್ರಿಯ ತೀರ್ಥರು ಅಂದರೆ ತಪ್ಪಾಗಲಿಕ್ಕಿಲ್ಲ. ಅವರ ಒಂದು ವಂಶಸ್ಥರು ಇವತ್ತು ನಮಗೆ ಸಿಕ್ಕೋದಿಲ್ಲ, ನಮಗೆ ತಿಳಿದು ಬರೋದಿಲ್ಲ. ಅವರ ವೈಯಕ್ತಿಕ ವಿಚಾರಗಳು ನಮಗೆ ಹೆಚ್ಚು ತಿಳಿದು ಬರೋದಿಲ್ಲ. ಆದರೆ ಅವರ ಮನೆತನದ ಒಬ್ಬರು ಪದ್ಯದ ಕೃಷ್ಣಾಚಾರ್ಯರು ಅನ್ನುವಂಥವರು ಮನೆ ತನಕ ಇದ್ದರು. ಈಗ ಅವರ ವಂಶಸ್ಥರು ಯಾರಿಲ್ಲ ಅಂತ ತಿಳಿದು ಬರ್ತದೆ. ಅವ್ರ ಬಗ್ಗೆ ವಿಶೇಷ ವೈಯಕ್ತಿಕ ಮಾಹಿತಿ ನಮಗೆ ತಿಳಿದು ಬರೋದಿಲ್ಲ. ಹೀಗೆ ಅವರು ಇವರು ನಮ್ಮ ಮಾಧವ ತೀರ್ಥರಿಂದ ಮೋಕ್ಷಾರ್ಥವಾಗಿ ಸನ್ಯಾಸವನ್ನು ಸ್ವೀಕಾರ ಮಾಡಿದರು. ಕಾಲಾಂತರದಲ್ಲಿ ಅವರು ತಮಗೆ ಅರಸರು ಏನು ದಾನವಾಗಿ ಕೊಟ್ಟಿದ್ರಲ್ಲ, ಆ ಭೂಮಿಯಲ್ಲೇ ಸೂಗೂರು ಗ್ರಾಮದಲ್ಲಿಯೇ ಅವರ ವೃಂದಾವನ ಆಗಿದೆ. ಅವರ ಆ ಒಂದು ಪ್ರದೇಶದಲ್ಲಿಯೇ ಒಂದು ಹನುಮನ್ ದೇವರ ಗುಡಿ, ಅದರ ಪಕ್ಕದಲ್ಲೇ ಇವರ ವೃಂದಾವನ ಇದೆ. ಇವರು ಶಾಲಿವಾಂಶಕ್ಕೆ 1738 ಕಾರ್ತಿಕ ಶುದ್ಧ ಪ್ರತಿಪದಿಯಂದು ಹರಿಪಾದವನ್ನು ಸೇರಿದರು. ವಿದ್ಯಾಧಿರಾಜರು ಅಮಾವಾಸ್ಯೆಯ ದಿನ, ದೀಪಾವಳಿಯ ಅಮಾವಾಸ್ಯೆಯ ದಿನ, ಇವರು ದೀಪಾವಳಿಯ ಪಾಡ್ಯದ ದಿನ. ಇವರಿಬ್ಬರು ಎರಡೂ ತಿಥಿಗಳು ಒಂದರ ಪಕ್ಕ ಒಂದು, ಇಬ್ಬರು ಯತಿಗಳ ಆರಾಧನೆ ಒಂದು ದಿನ ಅಮಾವಾಸ್ಯೆ ದಿನ ವಿದ್ಯಾಧಿರಾಜರದಾಗ್ತದೆ, ಪಾಡ್ಯದ ದಿನ ನಮ್ಮ ವಿಷ್ಣುಪ್ರಿಯ ತೀರ್ಥರದು ಆರಾಧನೆ ಆಗ್ತದೆ. ಆದರೆ ಸೂಗೂರಿನಲ್ಲಿ ಪಂಚಮಿಯಂದು ಇವರ ಆರಾಧನೆಯನ್ನು ಶ್ರದ್ಧಾಭಕ್ತಿ ವೈಭವದಿಂದ ಅಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಮೊದಲು ಇವರ ಒಂದು ಆರಾಧನೆಯನ್ನು ಹಾಲಭಾವಿ ಕುಪ್ಪೇರಾಯರು ಮಾಡ್ತಾಯಿದ್ರು, ಆಮೇಲೆ ಕುಲಕರ್ಣಿ ಹನುಮಂತರಾಯರು ಮಾಡ್ತಾಯಿದ್ರು. ಈಗ ಒಂದು ಟ್ರಸ್ಟ್ ಮಾಡ್ಕೊಂಡಿದ್ದಾರೆ. ಆ ಸಣ್ಣ ಗ್ರಾಮ ಸೂಗೂರು ಅನ್ನುವಂಥದ್ದು ಬಹಳ ಸಣ್ಣ ಗ್ರಾಮ, ಈಗೇ ಸಣ್ಣದು, ಅವಾಗ ಎಷ್ಟು ಸಣ್ಣದಿರ್ಬೋದು. ಎರಡು ಮನೆತನಗಳು, ಒಂದು ದೇಶಪಾಂಡೆ ಮನೆತನ, ಒಂದು ಕುಲಕರ್ಣಿ ಮನೆತನ. ಈಗ ಒಂದು ಟ್ರಸ್ಟ್ ಮಾಡಿದರೂ ಕೂಡ ದೇಶಪಾಂಡೆ ಗೋವಿಂದರಾವು ಮತ್ತು ಕುಲಕರ್ಣಿ ರಾಮರಾವ್ ಇವರ ಕುಟುಂಬದವರು, ಸಹೋದರರು, ಬಂಧು ಬಳಗದವರು ಒಂದು ಟ್ರಸ್ಟ್ ಮಾಡಿಕೊಂಡು ಇವರ ನೇತೃತ್ವದಲ್ಲಿ ಇವತ್ತು ಸೂಗೂರಿನಲ್ಲಿ ಏನಾಗ್ತದೆ, ವಿಷ್ಣುಪ್ರಿಯ ತೀರ್ಥರ ಆರಾಧನೆ ನಡೀತದೆ. ಅಲ್ಲಿ ದಾಸವಾಣಿ ಕಾರ್ಯಕ್ರಮಗಳು, ವಿದ್ವಾಂಸರಿಂದ ಪ್ರವಚನ, ಊರು ಸಣ್ಣದಾದರೂ ಪರವಾಗಿಲ್ಲ, ಆದರೆ ಭಕ್ತರು ಅಲ್ಲಿ ಬಂದು ಸೇರ್ತಾರೆ. ಅಲ್ಲಿ ವೈಭವದಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಆರಾಧನೆ ಅಲ್ಲಿ ನಡೀತದ ಅನ್ನುವಂಥ ಮಾತನ್ನು ಹೇಳ್ತಾ, ಯಥಾಮತಿ ಯಥಾಶಕ್ತಿ ವಿಷ್ಣುಪ್ರಿಯ ತೀರ್ಥ ಶ್ರೀಪಾದಂಗಳವರ ಒಂದು ಪರಮ ಪಾವನವಾದಂತಹ ಚರಿತ್ರೆಯನ್ನು ತಮ್ಮ ಮುಂದೆ ಅರಿಹಿದ್ದೇನೆ. ಶಾಸ್ತ್ರ ಸಂಪನ್ನರು,
ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತರಾದಂತಹ ವಿಷ್ಣುಪ್ರಿಯ ತೀರ್ಥರು ನಮ್ಮನ್ನೆಲ್ಲ ಅನುಗ್ರಹಿಸಲಿ ಅಂತ ಈ ಸಂದರ್ಭದಲ್ಲಿ ಅವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ ನನ್ನ ಮಾತುಗಳನ್ನು ಅಲ್ಲಿ ಸಂಪನ್ನಗೊಳಿಸ್ತಾ ಇದ್ದೀನಿ. ಹರೇ ಶ್ರೀನಿವಾಸ.